ಎಸ್ ವೀಕ್ಷಕರೇ, ನೀವೇನ್ ನೋಡ್ತಾ ಇದ್ದೀರಿ, ಈ ಒಂದು ಜಾಗ 10 ವರ್ಷಕ್ಕೂ ಅಧಿಕ ವರ್ಷಗಳಿಂದನೂ ಕೂಡ ಈ ಒಂದು ಜಾಗದಲ್ಲಿ ಊಟ ಅಂದ್ರೆ ನಾನ್ ವೆಜ್ ವೆಜ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಕಸ್ಟಮರ್ಸ್ಗಳು ಅಬೌಟ್ 10 ಇಯರ್ಸ್ ಇಂದನೂ ಕೂಡ ಬರ್ತಾರೆ. ನಿಮ್ಗೂ ಕೂಡ ತೋರಿಸ್ತೇವೆ ಅವ್ರು ಮಾತಾಡಿರುವಂತದ್ದನ್ನ. 10 ವರ್ಷಗಳಿಂದ ಕೆಲವು ಕಸ್ಟಮರ್ಸ್ಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದಾರೆ ಅಂತಂದ್ರೆ ಅದು ಅಷ್ಟು ಸುಲಭ ಅಂತೂ ಖಂಡಿತವಾಗಿ ಇಲ್ಲ. ನೀವು ನೋಡ್ಬೋದು ಹೋಟೆಲ್ ನಲ್ಲಿ ಜನಗಳು ಇನ್ನೂ ಟೈಮ್ ಈಗ ಕರೆಕ್ಟ್ ಆಗಿ 12:53 ಆಗಿದೆ. ಸೊ ಈ ಒಂದು ಟೈಮಿಗೆನೆ ಜನಗಣಿ ನೋಡ್ಬೋದು. ಇನ್ನು ಒಂದೂವರೆಗೆ ಇನ್ನು ಎಷ್ಟು ಜನ ಬರ್ತಾರೆ ಅನ್ನೋದನ್ನ ಊಹೆ ಮಾಡ್ಕೊಂಡ್ರು ಸ್ವಲ್ಪ ಇದಾಗತ್ತೆ. ಎಸ್, ವೆಜ್ಜು ಕೂಡ ಸಿಗುತ್ತೆ, ನಾನ್ ವೆಜ್ ಕೂಡ ಸಿಗುತ್ತೆ ಅನ್ನೋದು ಇಲ್ಲಿ ವಿಶೇಷ. ಮತ್ತೆ ಯಾವುದೇ ರೀತಿ ಶೋಡ ಇನ್ನೊಂದು ಮತ್ತೊಂದು ಬೆರೆಸಲ್ಲ ಅಂತ ಅಂದ್ಬಿಟ್ಟು ಸಾರ್ವಜನಿಕರು ಅಂದ್ರೆ ಕಸ್ಟಮರ್ಸ್ ಗಳು ಏನ್ ಬರ್ತಾರೆ ಡೈಲಿ ಅವ್ರು ಹೇಳ್ತಕ್ಕಂಥದ್ದು. ಸೊ ನೋಡೋಣ ಇನ್ನು ಒಳಗಡೆ ಏನೇನೆಲ್ಲ ಮಾಡ್ತಾರೆ, ಅವ್ರಿಗೆ ಏನೇನು ಹಾಕೊಂಡ್ ಕೊಡ್ತಾರೆ, ಯಾವ ತರ ಇರುತ್ತೆ, ಶುಚಿ ಇರುತ್ತಾ ನೋಡೋಣ ಬನ್ನಿ. ಎಸ್, ಪೂರ್ಣ ಪ್ರಮಾಣದಲ್ಲಿ ನೀವು ನೋಡಬಹುದು ಎಷ್ಟು ಜನ ಬರ್ತಾರೆ, ಜಂಗುಳಿ ಯಾವ ತರ ಇರುತ್ತೆ ಏನು ಎತ್ತ ಅನ್ನೋದನ್ನ ಸಿ ಅಷ್ಟು ಫಾಸ್ಟ್ ಆಗಿ ಮೂವಿಂಗ್ ಅಲ್ಲಿ ಹೋಗುತ್ತೆ ಅಂತಂದ್ರೆ ಒಂದು ಹೋಟೆಲ್ ನಾವು ನಿಮಗೆ ಪರಿಚಯಿಸ್ಬೇಕು ಅಂದ್ರೆ ವೀಕ್ಷಕರೇ, ನಾವು ಕೂಡ ನೂರಾರು ಸರಿ ಯೋಚನೆ ಮಾಡ್ತೀವಿ. ನಾವು ಕೂಡ ಯೋಚನೆ ಮಾಡ್ತೀವಿ ಯಾಕೆಂತಂದ್ರೆ ಮತ್ತೆ ಆಮೇಲೆ ಇಲ್ಲಿ ನಾವು ಏನೋ ಒಂದು ರಿವ್ಯೂ ಮಾಡಿ ಸುಮ್ನೆ ಯಾವ್ದೋ ಒಂದು ಆಮೇಲೆ ಪ್ರಾಬ್ಲಮ್ ಆದ್ರೆ ನಮ್ಮನ್ನ ಕೇಳೋ ತರ ಇರಬಾರ್ದಲ್ವಾ. ಹಾಗಾಗಿ ಸ್ಪಷ್ಟವಾಗಿ ನಾವು ಹೋಟೆಲ್ಗಳ ಬಗ್ಗೆ ತಿಳ್ಕೊಂಡು ಮತ್ತೆ ಕಸ್ಟಮರ್ಸ್ ಹತ್ರನ ಮಾತಾಡ್ಕೊಂಡು ಆಮೇಲೆ ಡಿಸೈಡ್ ಆಗ್ತಕ್ಕಂಥದ್ದು. ನಮಸ್ಕಾರ ಸರ್, ತಾವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ಸರ್, ಸುಮಾರು ನಾವು ಒಂದು 2 ಇಯರ್ಸ್ ಗಿನ್ನ ಬರ್ತಾ ಇದೀವಿ ಸರ್ ಇಲ್ಲಿ ಊಟ ಮಾಡಕ್ಕೆ. 2 ಇಯರ್ಸ್ ಬರ್ತಾ ಇದ್ದೀರಿ. ಓಕೆ, ನಿಮ್ಗೆ ಏನ್ ಇಷ್ಟ ಆಗುತ್ತೆ ಸರ್ ಊಟ ಅಂತಂದ್ರೆ ಮುದ್ದೆ, ಸೊಪ್ಪಿನ ಸಾರು, ಕಾಳಿನ ಸಾಂಬಾರು ಚೆನ್ನಾಗ್ ಮಾಡ್ತಾರೆ ಸರ್. ಏನು ಮನೆಯಲ್ಲಿ ಸಾಂಬಾರ್ ಪದಾರ್ಥಗಳೆಲ್ಲ ಇದ್ ಮಾಡಿ ಮಿಕ್ಸ್ ಮಾಡಿ ಅರ್ಬಿಟ್ಟು ಹಾಕ್ತಾರೆ. ಹಿಂಗಾಗಿ ಟೇಸ್ಟ್ ಆಗೂ ಮಾಡ್ತಾರೆ ಸರ್. ವೆಜ್ ನಾನ್ ವೆಜ್ ಎರಡು ಇದೆ. ವೆಜ್ ತಿನ್ನೋರ್ ವೆಜ್, ನಾನ್ ವೆಜ್ ಅಲ್ಲ ವೆಜ್ ತಿನ್ನೋರ್ ವೆಜ್, ನಾನ್ ವೆಜ್ ತಿನ್ನೋರ್ ನಾನ್ ವೆಜ್. ನಿಮ್ಗೆ ಇಷ್ಟ ನಮ್ಗೆ ಇಷ್ಟ ಆಗುವಂತ ಫುಡ್ ಅಂತಂದ್ರೆ ಮುದ್ದೆ, ಕಾಳು ಸಾಂಬಾರು, ಸೊಪ್ಪಿನ ಸಾಂಬಾರು ಇಂಥವೆಲ್ಲ ನಮಗೆ ಇಷ್ಟ. ನಮಸ್ತೆ ಸರ್. ಈಗ ನಾವ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು 10 ವರ್ಷದಿಂದ. 10 ವರ್ಷ. 10 ವರ್ಷ ಹೌದು. ನೋಡಿ ಇಲ್ಲಿ ಎಲ್ಲ ಐಟಮ್ ಚೆನ್ನಾಗಿದೆ ಸರ್. ಚಿಕನ್, ಬೋಟಿ, ಮಟನು, ವೆಜ್ಜು, ಮುದ್ದೆ, ಸೊಪ್ಪು ಸಾಂಬಾರು, ತರಕಾರಿ ಸಾಂಬಾರು ಎಲ್ಲ ಐಟಮ್ ಚೆನ್ನಾಗಿದೆ. ಕೆಲವು ಜಾಗದಲ್ಲಿ ಸೋಡಾ ಹಾಕ್ತಾರೆ, ಇಲ್ಲಿ ಹಾಕಲ್ಲ. ನಾವು ಇಷ್ಟು ಜೊತೆ 10 ವರ್ಷಕ್ಕಿಂತ ಅಂದ್ರೆ ಯಾವ ಪ್ರಾಬ್ಲಮ್ ಇಲ್ಲ. ಮನೆ ಊಟ ಹೆಂಗಿದೆ ಹಂಗೆ. ನಿಮ್ಮ ಫೇವರೇಟ್ ಏನ್ ಸರ್? ಎಲ್ಲಿ ಸರ್? ಈ ಹೋಟೆಲ್ ಅಲ್ಲಿ ಚಿಕನ್, ಬೋಟಿ. ಚಿಕನ್, ಬೋಟಿ ಚೆನ್ನಾಗಿದೆ. ಒಂದೇ ಕಡೆ ಮಾಡ್ತಾ ಇದ್ದೀವಿ. ಹೌದು, 10 ವರ್ಷದಿಂದ. ಹೋಟೆಲ್ಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಸರ್? ನಾವು 1.5 ವರ್ಷದಿಂದ ಬರ್ತಾ ಇದೀವಿ. ಟೇಸ್ಟ್ ಎಲ್ಲ ಬಂಬಾಡಾಗಿದೆ. ಗ್ಯಾಸ್ಟ್ರಿಕ್ ಏನಿಲ್ಲ, ಸೋಡಾ ಹಾಕಲ್ಲ, ಏನಿಲ್ಲ ಜಾಸ್ತಿ. ಚೆನ್ನಾಗಿದೆ ಊಟ, ಹೊಟ್ಟೆ ಏನ್ ಕೆಡಲ್ಲ. ಒಳ್ಳೆ ಊಟ ಮಾಡ್ಬೋದು ಚೆನ್ನಾಗಿ. ಪ್ರೈಸ್ ಎಲ್ಲ ಯಾವ ತರ ಇದೆ? ಪ್ರೈಸ್ ಎಲ್ಲ ಓಕೆ, ಲಿಮಿಟ್ ಅಷ್ಟೇ. ಡೈಲಿ ಅವಾಗಿಂದ ಬರ್ತಾ ಇರೋದು ಇಲ್ಲಿ. ಈಗ ಅದೇ ನೀವ್ ಹೇಳಿದಾಗೆ ಅಂದ್ರೆ ಕೆಲವು ಕಡೆಗೆ ಸೋಡಾ ಹಾಕ್ತಾರೆ, ಹೊಟ್ಟೆ ಬೇಗ ತುಂಬಿಡುತ್ತೆ, ಆಗುತ್ತೆ ಅದು ಇದು ಅಂತ ಇರುತ್ತೆ. ಇವ್ರು ಮನೇಲೆ ಪುಡಿ ಎಲ್ಲ ಹಾಕ್ತಿವಿ, ಧನಿಯಾ ಎಲ್ಲ ಮನೇಲಿ ಅರ್ದ್ಬಿಟ್ಟು ಕೊಡ್ತೀನಿ ಅಂತ ಅವತ್ತು ಹೇಳಿದ್ರು. ಆಮೇಲೆ ನಾವು ಮನೇಲಿ ಫುಡ್ ಪ್ರಿಪೇರ್ ಮಾಡ್ತಾ ಇಲ್ಲ, ಇಲ್ಲೇ 1.5 ವರ್ಷದಿಂದ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ಇಲ್ಲಿ ಬೋಟಿ ಚೆನ್ನಾಗಿದೆ, ಫೇವ್ರೆಟ್ ಬೋಟಿನೇ. ಚಿಕನ್, ನಾವು ಚಿಕನ್, ಮಟನ್ ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ನೀವೇನ್ ಯಾವಾಗ್ಲೂ ಸ್ಪೆಷಲ್ ಆಗಿ ಏನ್ ತಗೊಂಡ್ರಿ? ನಾವು ಅದು ಬೋಟಿನೇ ತಗೊಂಡ್ರೆ. ಬೋಟಿ ತಗೊಂಡ್ರಿ. ಹೇಳಿ ಸರ್, ತಾವು ಎಷ್ಟು ವರ್ಷಗಳಿಂದ ಇಲ್ಲಿ? ನಾವಿಲ್ಲಿ 4 ವರ್ಷದಿಂದ ಊಟ ಮಾಡ್ತಾ ಇದೀವಿ. 4 ವರ್ಷ. ಹೌದು ಹೌದು. ನಿಮ್ಗೆ ನಿಮ್ ಫೇವರೇಟ್ ಏನ್ ಸರ್? ನಮ್ಗೆ ಇಲ್ಲಿ ಮುದ್ದೆ, ಆಮೇಲೆ ಬೋಟಿ ಫ್ರೈ ಚೆನ್ನಾಗಿರುತ್ತೆ. ಚಿಕನ್ ಚೆನ್ನಾಗಿರುತ್ತೆ. ಐಟಮ್ ಎಲ್ಲ ಚೆನ್ನಾಗಿ ಕೊಡುತ್ತೆ, ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು 4 ವರ್ಷದಿಂದ ಇಲ್ಲೇ ಊಟ ಮಾಡ್ತೇವೆ.
ಅದೇ ಸರ್ ಈಗ ಕೆಲವು ಸೋಡಾ ಮಿಕ್ಸ್ ಮಾಡ್ತಾರೆ. ಇಲ್ಲ ಇಲ್ಲ ಆ ತರದ್ ಬೇಗ ತುಂಬಿಡುತ್ತೆ ಇಲ್ಲ 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 ಆ ತರದೇನಿಲ್ಲ. ಇದ್ರಲ್ಲಿ ಆ ತರ ಇಲ್ಲ. 4 ವರ್ಷದಿಂದ ಕಂಟಿನ್ಯೂ. ಕಂಟಿನ್ಯೂ. ಮತ್ತೆ ಇಲ್ಲಿ ವೆಜ್ ನಾನ್ ವೆಜ್ ಎರಡು ಕೂಡ ಸಿಗುತ್ತೆ ಅನ್ನೋದು ಇನ್ನೊಂದು ವಿಶೇಷ. ಹೌದು. ಕೆಲವು ಕಡೆ ವೆಜ್ ಸಿಗುತ್ತೆ, ಕೆಲವು ಕಡೆ ನಾನ್ ವೆಜ್ ಸಿಗುತ್ತೆ. ನಮಗೆ ವೆಜ್ ಇಷ್ಟ ಆಗುತ್ತೆ. ನಮ್ಗೆ ನಾನ್ ವೆಜ್ ಇಷ್ಟ. ಅವಾಗೆಲ್ಲ ನಾನ್ ವೆಜ್ ತಿನ್ನೋದು. ನಾನ್ ವೆಜ್ ಅದು ರೆಗ್ಯುಲರ್ ಆಗಿ ಇಲ್ಲಿ. ಹೌದು ಹೌದು ಹೌದು. ಥ್ಯಾಂಕ್ ಯು ಸರ್ ನಮಸ್ತೆ ಸರ್. ತಾವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಿ? ನಿಮ್ಗೆ ಏನ್ ಇಷ್ಟ ಆಗುತ್ತೆ? ಸರ್ ನಾವು ಆಲ್ಮೋಸ್ಟ್ ಒಂದು 7 years ಇಂದ ಬರ್ತಾ ಇದ್ದೀನಿ. 7 years ಇಲ್ಲೇ MS ರಾಮಯ್ಯ ಕಾಲೇಜ್ ಓದಿದ್ದು. ಅದರಿಂದ ಅವಾಗಿಂದ ಕಾಲೇಜ್ ಓದ್ತಾಗಿದ್ದಾಗೂ ಬರ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ನಂದು ಫೇವ್ರೇಟ್ ಇಲ್ಲಿ ಬಂದ್ಬಿಟ್ಟು ಬೋಟಿ ಮುದ್ದೆ, ಅದು ಫೇವ್ರೇಟ್ ಸರ್. ಬಂದಾಗ ಅದಕ್ಕೆ ಅಂತಾನೆ ನಾನು ವರ್ಕ್ ಮಾಡೋದು ಬ್ಯಾಂಕ್ ಅಲ್ಲಿ. ಅಲ್ಲಿಂದ ಇಲ್ಲಿ ಬೋಟಿ ತಿನ್ನಕ್ಕೆ ಬರ್ತೀನಿ ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಒಂದೊಂದ್ಸಲಿ. ಗೋಟಿ ಫ್ರೈ ತುಂಬಾ ಇಷ್ಟ ಆಗುತ್ತೆ ಸರ್. ಈಗ ಒಂದೊಂದ್ ಕಡೆ ಸ್ಟ್ರೀಟ್ ಫುಡ್ ಆದ್ರೂ ಕೂಡ ರೇಟ್ ಜಾಸ್ತಿ ಇರುತ್ತೆ ಸರ್. ಇಲ್ಲೇ ಅಫೋರ್ಡಬಲ್ ಸರ್. ರೇಟ್ ಏನೇನು ಇದೇ ಮಾತೇ ಇಲ್ಲ. ಕ್ವಾಂಟಿಟಿ ಕೂಡ ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಸರ್. ಏನು ಹಾಫ್ ಬೋಟಿ ಒಂದು 60 to 70 rupees ತಗೊಂತಾರೆ, ವರ್ತೆ ಸರ್. ಬೇರೆ ಇಲ್ಲಿ ಏನೇನು ಅಂದ್ರೆ ಈಗ ಗೋಟಿ ಬಿಟ್ಟರೆ ಬೇರೆ ಏನೇನು ಇಷ್ಟ ಆಗುತ್ತೆ ಸರ್? ಬೋಟಿ ಬಿಟ್ರೆ ಇಲ್ಲಿ ಮಟನ್ ಚೆನ್ನಾಗಿ ಸಿಗುತ್ತೆ. ಮಟನ್ ಚೆನ್ನಾಗಿ ಸಿಗುತ್ತೆ. ಪ್ಲಸ್ ಇದು ಚಿಕನ್ ಫ್ರೈ ಅಂತೂ ಸೂಪರ್ ಇಲ್ಲಿ. ಮಟನ್ ಐಡಿಯಾ ಇಲ್ಲ ಸರ್. ನಾನು ತುಂಬಾ ದಿವಸ ಆಯ್ತು. ನಾನು ಬೋಟಿಗೆ ಅಂತಾನೆ ಅಷ್ಟೇ ಬರೋದಿಲ್ಲಿ ನಾನು. ಅದಕ್ಕೋಸ್ಕರ ನಾನು ಬೋಟಿನೇ ಪ್ರಿಫರ್ ಮಾಡ್ತೀನಿ. ಇನ್ನೊಂದ್ಸರಿ ಬೋಟಿ ಪ್ರೈಸ್ ಎಷ್ಟಿದೆ? ಒಂದು 60 to 70 rupees ಇರುತ್ತೆ ಸರ್. ಹಾಫ್ ಬೋಟಿ ಹಾಫ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಹೋಟೆಲ್ಗೆ? ಸರ್, ಆಕ್ಚುಲ್ ಆಗಿ ನನಗೆ ಈ ಹೋಟೆಲ್ ಇಂಟ್ರೊಡ್ಯೂಸ್ ಮಾಡಿರೋದೇ ಇವರೇ. ಸೊ ನಾನು ಇಲ್ಲೇ ಕೆಲಸ ಮಾಡೋದು ಪೀಣ್ಯಲ್ಲಿ. ಸೊ ಎಲ್ಲೂ ಇವ್ರ ಹತ್ರ ಹೇಳ್ತಾ ಇರ್ತೀನಿ ಹೋಟ್ಲ್ ಊಟ ಎಲ್ಲೂ ಚೆನ್ನಾಗಿರಲ್ಲ ಅಂತ. ಅವಾಗ ಒಂದ್ಸಲ ಇವ್ರು ಕರ್ಕೊಂಡ್ ಬಂದ್ರು. ನನ್ಗೆ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಇವ್ರು ಕರ್ಕೊಂಡ್ ಬಂದು ತೋರಿಸಿದ್ರು. ನನ್ಗೆ 7 ವರ್ಷದಿಂದ ಬರ್ತಿದ್ದೀನಿ ಹೋಟೆಲ್ಗೆ ಅಂತ. ಸೊ ಇವರಿಂದಾನೇ ಗೊತ್ತಾಯ್ತು. ಸೊ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆ, ಒಳ್ಳೆ ಹೋಟೆಲ್ ತೋರಿಸಿದಿಕ್ಕೆ. ಸೊ ಇವರಿಂದಾನೇ. ಬಟ್ ಫುಡ್ ಅಂತೂ ಚೆನ್ನಾಗಿರುತ್ತೆ ಸರ್. ವರ್ತು, ನಾವು ಪೇ ಮಾಡೋದು ಅಮೌಂಟಿಗೆ ವರ್ತು. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಸರ್? ಚಿಕನ್ ಸರ್, ಚಿಕನ್ ಫ್ರೈ. ಫ್ರೆಂಡು ಮಟನ್? ಹೌದು ಸರ್. ಪ್ರೈಸ್ ಎಲ್ಲ ಕಮ್ಮಿ ಇರುತ್ತೆ. ಪ್ರೈಸ್ ಕ್ವಾಂಟಿಟಿ ಎಲ್ಲ ಚೆನ್ನಾಗೈತೆ ಸರ್. ಈಗ ಕೆಲವು ಕಡೆ ಚಿಕನ್ ಮಟನ್ ಹೊಟ್ಟೆ ಸ್ಟಾರ್ಟ್ ಆಗೋದು ಅದೆಲ್ಲ ಆಗುತ್ತೆ. ಹೌದೌದು. ಇಲ್ಲ, ಇಲ್ಲಿ ತನಕ ಲಾಸ್ಟ್ ಒಂದ್ 3 ಸಲ ಬಂದು ತಿಂದಿದೀವಿ. ನನ್ನ ಲೈಕ್ ಬ್ಲಡ್ ಇವಾಗ ಅಂದ್ರೆ ತಿನ್ನಲ್ಲ ನಾನು. ಅದನ್ನ ತೋರಿಸಿದ್ದೆ ಇವ್ರೆ ಈ ಅಂಗಡಿಯಿಂದಾನೆ. ಸೊ ಇವಾಗ ತನಕ ಆತರ ಏನಾಗಿಲ್ಲ ಸರ್. ಚೆನ್ನಾಗಿದೆ. ಮನೆ ಊಟ ಫೀಲ್ ಐತೆ, ಆತರ ಐತೆ. ಚಿಕನ್ ಗ್ರೇವಿ ಕಟ್ಲಾ ಹೊಸ ಚಿಕನ್ ಗ್ರೇವಿ. ಇದಕ್ಕೆ ಇನ್ನೊಂದು ಕೊಡ್ತೀನಿ ಸಾಂಬಾರು, ಅದಕ್ಕೆ ಕೊಡ್ತೀನಿ. ಇದಕ್ಕೆ ಚಪಾತಿ ಮಾತ್ರ ಇದು, ಇದಕ್ಕೆ ಸೇರೆ ಕೊಡ್ತೀನಿ. ರೈಸ್ ಇದೆಯಾ? ರೈಸ್ ಇದೆ. ಆಫೀಸ್ ಕೊಡಿ. ಈಗ ಎಷ್ಟು ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಇದ್ದೀವಿ? ನಾವೊಂದು 22 ವರ್ಷ 23 ವರ್ಷ ಆಗಿದೆ ಸರ್. ಇದೇ ಜಾಗ. ಈಗ ಕೆಲವು ಕಸ್ಟಮರ್ಸ್ ಗಳೆಲ್ಲ 10 ವರ್ಷದಿಂದ ಬರ್ತಾ ಇದೀವಿ, 12 ವರ್ಷದಿಂದ ಬರ್ತಾ ಇದೀವಿ ಅಂತ ಎಲ್ಲ ಹೇಳ್ತಾರೆ ಕೆಲವು ಕಸ್ಟಮರ್ಸ್. ಸೊ ಏನ್ ಅನ್ನಿಸ್ತಾ ಇದೆ ತಮ್ಗೆ? ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೆಲ ಮನೆಯಿಂದ ಫುಲ್ ನಾವು ಮನೆ ಐಟಮ್ ಮಾಡೋದು. ನಾವು ಹೊರಗಡೆ ಐಟಮ್ ಏನು ತರಲ್ಲ. ನಾವು ಸಾಂಬಾರ್ ಪುಡಿ ಮಾಡ್ಬೇಕು ಅಂದ್ರೆ ನಮ್ದು ಸ್ವಂತ ಮಾಡ್ಕೋತೀವಿ. ಚಿಕನ್, ಮಟನ್, ಬೋಟಿ, ಬ್ರೆಡ್, ಮೀನು, ಇಬ್ಬರ್ಜಿ, ಚಪಾತಿ, ಮುದ್ದೆ, ಗೀ ರೈಸು, ಮೊಸರನ್ನ ಇಷ್ಟೆಲ್ಲ ಮಾಡ್ತಾ ಇದೀವಿ. ಕಸ್ಟಮರ್ಸ್ ಗಳೆಲ್ಲ ತುಂಬಾ ಒಳ್ಳೆ ಅಂದ್ರೆ ನಮ್ಗೆ ಇಲ್ಲಿ ಸೋಡಾ ಹಾಕಲ್ಲ. ಇಲ್ಲ, ನಮ್ಮ ಅದವಂತ ಏನಿಲ್ಲ. ಯಾವುದೇ ಕಾರಣಕ್ಕೂ ನಾವು ಸೋಡಾ ಅಂತ ಉಪಯೋಗ ಆಗಲ್ಲ. ನಾವು ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನಮ್ಮ ಮನೆ ಹತ್ರ ಬಂದ್ರಿ, ನಮ್ಮ ಅಡಿಗೆ ಮನೆ ಇದೆ, ನೋಡಿ ಒಂದಿಷ್ಟು ಚೆಕ್ ಮಾಡಿ ನೋಡ್ಕೊಂಡು ಹೋಗಿ. ಅದಕ್ಕೇನೆ ಇಲ್ಲ. ಅದೇ ಹೇಳುದು, ಕೆಲವು ಕಡೆಗೆಲ್ಲ ಸೋಡಾ ಹಾಕ್ಬಿಟ್ಟು ಬೇಗ ಹೊಟ್ಟೆ ತುಂಬಿಡುತ್ತೆ, ಆಮೇಲೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅದೇ ತರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋದು ಒಂದು ವಿಶೇಷ. ಎಲ್ಲ ಕಸ್ಟಮರ್ಸ್ ಗಳು ಹೇಳ್ತಾ ಇದ್ರು. ಈಗ ರಾಮಯ್ಯ ಕಾಲೇಜಿಂದ ಹುಡುಗರು ಬರ್ತಾರೆ, ಅವ್ರು ಸುಮಾರು ವರ್ಷದಿಂದ ಬರ್ತಾವ್ರೆ. ಅವ್ನ ಕರ್ಸ್ ಮಾತಾಡೋಣ? ಇಲ್ಲ ತುಂಬಾ ಜನ ಬೇಕಾದ್ರೆ
ಹಾ ತುಂಬಾ ಜನ ಏನಂತಾರೆ ಶುದ್ಧವಾಗಿರುತ್ತೆ ಊಟ. ನಮ್ದು ಕ್ಲೀನಿಂಗ್ ಮುಖ್ಯ ನಮ್ಗೆ ಫಸ್ಟ್. ನಮ್ದು ಕ್ಲೀನಿಂಗ್ ಮುಖ್ಯ ಮಾತ್ರ. ಎಲ್ಲ ಪ್ರತಿಯೊಂದು ಕ್ಲೀನಿಂಗ್ ಮಾಡಿ ನಾವು ಮನೆಯಿಂದ ಕೊಡ್ತೀವಿ. ನಾನೇ ಒಬ್ಬನೇ ಅಡಿಗೆ ಮಾಡೋದು, ನಮ್ಮ ಹೆಂಡತಿ ಅಡಿಗೆ ಮಾಡ್ತಾರೆ. ಐಟಮ್ ಮಾತ್ರ ಫುಲ್ ಅಲ್ಲಿ ಒಳಗೆ ತಂದು ನಾವೇ ಕ್ಲೀನ್ ಮಾಡಿ ನಾವೇ ಇಬ್ಬರು ಗಂಟೆ ಗಂಟೆ ಅಡಿಗೆ ಮಾಡ್ತೀವಿ. ಅಲ್ಲಿಂದ ಆಟ ಬರುತ್ತೆ, ಚಾಟಿಸಿ ಬರುತ್ತೆ, ಅಲ್ಲಿಂದ ಹಾಕೊಂಬತ್ತೀವಿ. ನಾವು ಕಟ್ಟಿಗೆ 12 ಇರ್ತೀವಿ. ಊಟ 2 ಗಂಟೆ ಆಗ್ಬೋದು, 2:15 ಖಾಲಿ ಆಗ್ಬೋದು, 3 ಗಂಟೆಗೆ ಆಗ್ಬೋದು, 4 ಗಂಟೆಗೆ ಖಾಲಿ ಆಗ್ಬೋದು. ನೋಡಿ ಕಣ್ಣಿನ ನೋಡಿದ್ರೆ ಊಟ ಖಾಲಿ. ಖಾಲಿ ಆಗೋದು ಎಲ್ಲಿ ಇಲ್ಲ ನೋಡಿ ಕಸ್ಟಮರ್ ಇನ್ನು ಬತ್ಲೇ ಅವ್ರೆ ನಮಗೆ. ನೋಡಿ ಎಲ್ಲಿ ಬೇಕಾದ್ರೆ ನೋಡಿ ಬತ್ತಾವ್ರೆ ಹುಡುಗರು. ಒಬ್ರು ಸಿಗುತ್ತೆ, ಒಬ್ರು ಸಿಗಲ್ಲ, ಹಂಗ ಬರುತ್ತೆ. ಇರೋ ಇಬ್ಬರಿಂದ ನಮ್ಗೆ ಅಡಿಗೆ ಮಾಡ್ತೀವಿ. ಅಂದ್ರೆ ಏನಪ್ಪ ಅಂದ್ರೆ ಸ್ವಲ್ಪ ನಮಗೆ ಒಂದ್ ಟೈಮ್ ನಲ್ಲಿ ಅಮೌಂಟ್ ಬೇಕಾದ್ರೆ ತೊಂದರೆ ಆಗ್ಬಿಡುತ್ತೆ. ಅದನ್ನೇ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಷ್ಟೇ. ಅಮೌಂಟ್ ಇದ್ದಾಗ ಮಾತ್ರ ಜಾಸ್ತಿ ಮಾಡ್ತೀವಿ ಆತರ. ಸರ್, ಈಗ ಒಂದು ದಿನಕ್ಕೆ ಎಷ್ಟು ಕೆಜಿ ಅಕ್ಕಿ ಹಾಕ್ತೀರಿ? ನಾವ್ 1 ಕೆಜಿ ಅಂದ್ರೆ 15 ಕೆಜಿ 16 ಕೆಜಿ ಅಕ್ಕಿ ಹಾಕ್ತಿವಿ. ಮುದ್ದೆ ಒಂದು 10-12 ಕೆಜಿ ಮುದ್ದೆ ಮಾಡ್ತೀವಿ. ಚಪಾತಿ 100-150 ಚಪಾತಿ ಮಾಡ್ತೀವಿ. ಪರೋಟ 50. ಮೊಟ್ಟೆ 3 ಟ್ರೈ 4 ಪ್ಲೇಟ್ ಆಗುತ್ತೆ. ಬ್ರೆಡ್ 300 ರೂಪಾಯಿ. ಚಿಕನ್ ಒಂದು 15-16 ಕೆಜಿ ಚಿಕನ್. ಬೋಟಿ 2 ಬೋಟಿ 3 ಬೋಟಿ ಓಡ್ತದೆ. ಇಷ್ಟೆಲ್ಲ ಮಾಡ್ತಿದೀವಿ ನಾವು. ಮೊಸರನ್ನ ಒಂದ್ 3 ಕೆಜಿ ಮಾಡ್ತೀವಿ. ಗೀ ರೈಸ್ ಇದೆ ನೋಡಿ ಇಲ್ಲಿ ನೋಡಿ, ಅದೊಂದು 3 ಕೆಜಿ ಮಾಡ್ತೀವಿ. ಇದು ಸಿಂಪಲ್ ಓಡುತ್ತೆ ಅಷ್ಟೇ. ಬೇಸಿಗೆ ಬಂದು ಜಾಸ್ತಿ ಮೊಸರನ್ನ ಓಡುತ್ತೆ ಹಂಗೆ. ನಾನ್ ವೆಜ್ ಏನೇನ್ ಮಾಡ್ತೀರಾ? ನಾನ್ ವೆಜ್ ಚಿಕನ್, ಬೋಟಿ, ಬ್ರೆಡ್, ಮೀನು, ಎಗ್ ಬುರ್ಜಿ, ಆಮೇಲೆ ಲಿವರ್, ಮಟನ್, ಆಮೇಲೆ ಬೋಟಿ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ಎಲ್ಲ ಮಾಡ್ತೀವಿ ನಾವು, ಇದನ್ನೆಲ್ಲ ಐಟಮ್ ಸಿಕ್ಕಿ ಎಲ್ಲ ಮಾಡ್ತೀವಿ. ಹೊರಗೆ ಐಟಮ್ ಸಿಕ್ಕ ಒಂದ್ ಐಟಮ್ಸ್ ಮಾಡಕ್ ಆಗಲ್ಲ. ರೇಟ್ ಅಂದ್ರೆ ನಮ್ದು ಮಟನ್ ತರೋದು 800 ರೂಪಾಯಿ ಮಟನ್ ತರ್ತೀವಿ ನಾವು ಕೆಜಿ. ಹಾಫ್ 120 ಕೊಡ್ತೀವಿ. ರೈಸ್ 40 ರೂಪಾಯಿ. ಚಪಾತಿ 2 30 ರೂಪಾಯಿ. ಪರೋಟ ಸೇಮ್ ರೇಟೆ. ಮೊಟ್ಟೆ 10 ರೂಪಾಯಿ. ಚಿಕನ್ 80 ರೂಪಾಯಿ ಹಾಫು. ಅಂದ್ರೆ ಕೊಟ್ರು ನಾವು ಫುಲ್ ನಾವು ಚೆನ್ನಾಗಿ ಕೊಡ್ತೀವಿ ಕ್ಲೀನ್ ಆಗಿ. ಹೊರಗಡೆ ಪಾರ್ಸಲ್ ಬಂದ್ರು ನಮ್ಮ ಬೈಕಬಾರ್ದು. ಹೊರಗಡೆ ಕ್ವಾಂಟಿಟಿ ಕರೆಕ್ಟ್ ಆಗಿರ್ಬೇಕು. ಹೊರಗಡೆ ಒಂದ್ ಪೀಸ್ ಕಡಿಮೆ ಆಯ್ತು ಅಂದ್ರೆ ನಮ್ಮ ಬೈಕಬಾರ್ದು. ಇಲ್ಲಿವರೆಗೂ ಒಂದ್ ಪೀಸ್ ಕಡಿಮೆ ಅಂತೂ ಹಾಕಿಲ್ಲ. 1 ಪೀಸ್ 2 ಪೀಸ್ ಜಾಸ್ತಿನೇ ಹಾಕ್ತಿವಿ. ನಮ್ ಕಸ್ಟಮರ್ ಚೆನ್ನಾಗಿರ್ಬೇಕು. ಅವ್ರಿದ್ರೆ ನಾವು ಕಸ್ಟಮರ್ ಇದ್ರೆ ನಾವು ಅವರೇ ನಮ್ ದೇವ್ರು. 22 ವರ್ಷದಿಂದ 22, 23, 25 ಆಗಿದೆ ನಿಮ್ ಕೈ. ಇದೇ ಸ್ಟ್ಯಾಂಡ್ ಇದೆ ನಮ್ದು. ಬೇರೆ ಐಟಮ್ಸ್ ಏನೇನ್ ರೇಟ್ ಇದೆ? ಅದೇ ಬ್ರೆಡ್ 20, ಎಗ್ ಬುರ್ಜಿ 20, ಮಟನ್ 120, ಚಿಕನ್ 80, ಆಮೇಲೆ ಇದು ಬೋಟಿ 80, ಮೀನು ಒಂದ್ ಪೀಸಿಗೆ 50 ರೂಪಾಯಿ ತಗತಿ. 50 ರೂಪಾಯಿ ಮೀನು ಸೈಜ್ ಜಾಗ ಬರುತ್ತೆ. ಮೀನ್ ಸಾಂಬಾರು ಅದೇ ರೇಟೆ. ಖಾಲಿ ಚಿಕನ್ ಕೇಳಿ ಮಾತಾಡಿ ಇವ್ರನ್ನೇ. ಖಾಲಿ ಚಿಕನ್, ಬೋಟಿ ಇದೆ ನೋಡಿ, ಬೋಟಿ ಇದೆ, ಬ್ಲೆಡ್ ಖಾಲಿ, ಎಲ್ಲ ಖಾಲಿ. ಮುದ್ದೆ ಐತೆ, ರೈಸ್, ಚಪಾತಿ ಐತೆ ಬೇಬಿ, ಚಪಾತಿ ಐತಾ? ಹಾ ಇದೆ, ಚಪಾತಿ ಇದೆ, ಚಪಾತಿ ಇದೆ. 4 ಚಪಾತಿನಾ? ನೋಡಿ ನಾವು ಊಟ ಕಲಿಯುತ್ತೆ, ನಿಮ್ ಕಸ್ಟಮರ್ ಬತ್ಲೇ ಅವ್ರೆ. 4 ಚಪಾತಿ ಬಾ. ಅದು ಶರ್ವಾ 4 ಚಪಾತಿ ಆಯ್ತಾ ಅಣ್ಣ? ಬೋಟಿ ಹಾಫ್ ಬೋಟಿನಾ? ಹಾಫ್ 80, 360. ಹಾಫ್ ಸೂಟ್ ಸಾಕಾ? ಸರ್, ತಮ್ಮ ಪತ್ನಿನ ಅವರು? ಹಾ ಮಾತಾಡಿ ಹೇಳ್ತೀನಿ. ಬೋಟಿ ಆಗ್ಲಿ, ಮಟನ್ ಆಗ್ಲಿ, ಸಾಂಬಾರ, ಚಪಾತಿ ನಾವೇ ಮಾಡ್ತೀವಿ. ನಿಂಗೇನಾ ಬೋಟಿ ಹಾಕಿರಿ ಅಣ್ಣ ಹೇಳಿ. ಇಲ್ಲೇನಾ? ಬರ್ರಿ ಆಯ್ತಾ ಊಟ? 40. ಹಾ ತಗೋಣ. ಅದು 7 ನಿಮಿಷ ಆಯ್ಕೊಳ್ರಣ. ಹೋಯ್ಕೊಳ್ರ ಬಸ್ ನೋಡ್ಕ. ಹೋಗಿ ಒಂದ್ ಮಾತಾಡ. ಅವ್ರು ನಾಚ್ಕೊತಾರ ಮಾತಾಡಿದ ಮೆಂಗ್ಸ್. ನೋಡಿ ಇವ್ರಿಗೆ ಐಟಮ್ ಇಲ್ಲ. ಏಮ ಆಯ್ತು ಊಟ? ಹೋಟ್ಲ ಬಂದು 3 ದಿವಸ ಬಂದು. 3 ದಿವಸನಾ? ಯಾಕೆ? ಚಿಕನ್ ಮಾತಾಡಿ ಏನಾದ್ರು